ಈ ಸಾಂಬಾರೊಂದಿತ್ತು ಅಂತಂದರೆ ಎಷ್ಟೋ ಕೆಲಸ ಫ್ರೀ ಅಂತ ಅನಿಸುತ್ತೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಿಗ್ಗೆ ಕಾಫಿ ಜೊತೆಗೆ ಡೇನ ಸ್ಟಾರ್ಟ್ ಮಾಡಿದ್ದಾಯಿತು. ಆ್ಯಸ್ ಯೂಶ್ವಲ್ ನಾನು ಎದ್ದ ತಕ್ಷಣ ಈ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಪಾಪುಗೆಲ್ಲ ಏನು ಒದಿಸಿರ್ತೀನಿ ಅದನ್ನೆಲ್ಲ ವಾಶ್ ಮಾಡೋದಕ್ಕೆ ಹಾಕ್ಬಿಡ್ತೀನಿ. ವಾಶ್ ಮಾಡೋಕ್ಕೆ ಹಾಕ್ಬಿಟ್ಟು ಪಾಪುನ ಸ್ವಲ್ಪ ಹೊರಗಡೆ ಎಲ್ಲ ಬಿಸಿಲಲ್ಲೆಲ್ಲ ಎತ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಅದನ್ನು ಮಲಗಿಸ್ಬಿಟ್ಟು ಆಮೇಲೆ ತಿಂಡಿ ಮಾಡೋದಕ್ಕೆ ಬಂದಿದ್ದು. ತಿಂಡಿ ಇವತ್ತು ಚಪಾತಿ, ಎಲ್ಲರಿಗೂ ತಿನ್ನೋದಕ್ಕೆ ಚಪಾತಿ ಎಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ತಿನ್ನೋದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಚಪಾತಿ ಎಲ್ಲ ವಸ್ತು ಬೇಯಿಸ್ಬಿಟ್ಟು ಇದನ್ನೆಲ್ಲ ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾಯಿದ್ದೆ ಎಲ್ಲರೂ ತಿನ್ನಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಸಾಂಬಾರು ಇದಕ್ಕೆ ಮೊಳಕೆ ಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ವಿ ಚಪಾತಿ ಜೊತೆಗೇನೆ. ಬೆಳಿಗ್ಗೆ ಸಾಂಬಾರು ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟೋ ಕೆಲಸ ಫ್ರೀ ಅಂತ ಅನಿಸುತ್ತೆ. ಓಲ್ ಡೇ ಎಲ್ಲ ಬೇರೆ ಟೆನ್ಷನ್ ಇರೋಲ್ಲ ಅಡುಗೆ ಮಾಡೋದು. ಅದ್ರ ಜೊತೆಗೆ ಚಟ್ನಿನೂ ಕೂಡ ಮಾಡ್ಕೊಂಡಿದ್ವಿ. ತಿಂಡಿಗೆ ಇವತ್ತು ಚಪಾತಿ ಹಾಗೆ ಮೊಳಕೆ ಕಾಳು ಸಾಂಬಾರು ಮತ್ತು ಚಟ್ನಿ ಜೊತೆ ತಿಂಡಿ ತಿಂದಿದ್ದಾಯಿತು. ಆ್ಯಸ್ ಯೂಶ್ವಲ್ ಕಸ ಗುಡಿಸಿ ಮನೆ ಒರೆಸೋದೆಲ್ಲ ಇದ್ದೇ ಇರುತ್ತೆ. ಆ್ಯಂಡ್ ಹೊರಗಡೆನೂ ಕೂಡ ಎಲ್ಲ ಒರೆಸ್ಕೊಂಡು ಹೊಸ್ಲಿಗೆಲ್ಲ ರಂಗೋಲಿ ಇಟ್ಕೋಬೇಕಿತ್ತು. ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡೋದಿತ್ತಲ್ವ, ಹಂಗಾಗಿ ಹೊಸ್ಲಲ್ಲೂ ಕೂಡ ರಂಗೋಲಿ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಇದು ಎವ್ರಿ ನೈಟು ನಾನು ಕಿಚನ್ ಕ್ಲೀನ್ ಮಾಡೇ ಮಲ್ಕೊಳ್ಳೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂಡಿ ತಿಂದಾದಮೇಲೆ ನೋಡಿದ್ರೆ ಇಷ್ಟು ಪಾತ್ರೆ ಇದ್ದೇ ಇರುತ್ತೆ. ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ಕಿಚನ್ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ತಿಂಡಿ ಎಲ್ಲ ಮುಗಿಸಿದ್ದಾಗಿತ್ತಲ್ವ, ಇನ್ನು ಅಡುಗೆ ಮಾಡ್ಕೊಳ್ಳೋದಿತ್ತು. ನೀವು ಮಧ್ಯಾಹ್ನ ಅಡುಗೆಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಅದ್ರ ಜೊತೆಗೆ ಪಾಪುಗೂ ಕೂಡ ರಾಗಿ ಸರಿ ಮಾಡಿ ತಿನ್ನಿಸ್ತಿದ್ದೆ. ಸ್ವಲ್ಪ ಡೈಲಿ ಒಂದೊಂದು ಟೈಮ್ ರಾಗಿ ಸರಿ ಮಾಡಿ ತಿನ್ನಿಸ್ತಿದ್ದೀನಿ ಇವಾಗ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಮೊಟ್ಟೆ ಬೇಯಿಸ್ಕೊಂಡು ಅದೇ ಮೊಳಕೆ ಕಾಳು ಸಾಂಬಾರಿತ್ತು, ರೈಸು ಮತ್ತು ಮುದ್ದೆ ಮಾಡಿಕೊಂಡು ಊಟ ತಿಂದಿದ್ದಾಯಿತು. ಇವತ್ತಿನ ಕತೆ ಇಷ್ಟೇ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.